ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ರಲ್ಲಿ BPT ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ 2026ನೇ ಸಾಲಿನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಮೂಲಕ ಅರ್ಜಿಗಳನ್ನು ಈಗಾಗಲೇ ಕರೆಯಲಾಗಿತ್ತು. ಅರ್ಜಿಗಳನ್ನು ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ ಅಥವಾ KCET ಎಕ್ಸಾಮನ್ನು ನೀವು ಬರೆದು ಬಿಟ್ಟಿದ್ದೀರಿ, ಇಂಜಿನಿಯರಿಂಗ್ ಸಲುವಾಗಿ ಬರೆದು ಬಿಟ್ಟಿದ್ದೀರಿ, KCET ಎಕ್ಸಾಮನ್ನು ಆಲ್ರೆಡಿ ಅಟೆಂಡ್ ಮಾಡಿಬಿಟ್ಟಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ KCET ನೆನಪಿಟ್ಟುಕೊಳ್ಳ್ರಿ. KCET ಎಕ್ಸಾಮ್ ಬರೀಬೇಕಂತ ಹೇಳಿ ಕಂಡೀಷನ್ ಇಲ್ಲ. ಪ್ಲಸ್ ನೀಟ್ ಕೂಡ ಇಲ್ಲಿ ಈ ವರ್ಷ ಇಲ್ಲ. ನೋ ನೀಟ್, ನೋ CET ಇಲ್ಲ. ಆಮೇಲೆ ಇಲ್ಲಿ ನೀಟು ಕೂಡ ಇಲ್ಲ. ಬಟ್ CET ಅಪ್ಲಿಕೇಶನ್ ಹಾಕಿರಬೇಕು, ಪೇಮೆಂಟನ್ನು ಮಾಡಿರಬೇಕು. ಅಂಥ ಅಭ್ಯರ್ಥಿಗಳಿಗೆ KEದವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮಗಳಿಗೆ ಆನ್ಲೈನ್ ಪ್ರಕ್ರಿಯೆ ಮೂಲಕ, ಆನ್ಲೈನ್ ಪ್ರೋಸೆಸ್ ಮೂಲಕ ಏನು ಮಾಡ್ತಾರೆ ಅಂತಂದರೆ ಕಂಬೈನ್ಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಈ ಕಂಬೈನ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಂದರೆ ಏನು ರೀ? ಇಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಈಗ ನಿಮ್ಗಳಿಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಒಂದನೇದು. ಎರಡನೇದು ಏನು ಮಾಡ್ತಾರೆ, ರ್ಯಾಂಕ್ ನಂಬರ್ ಕೊಟ್ಟ ಮೇಲೆ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿ ಲಿಂಕ್ಗಳನ್ನು ಕೊಡ್ತಾರೆ. ಆಪ್ಷನ್ ಎಂಟ್ರಿ ಒಳಗಡೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ಮಲ್ಟಿಪಲ್ ಸಬ್ಜೆಕ್ಟ್ಗಳನ್ನು, ಕೋರ್ಸ್ಗಳನ್ನು ಇಲ್ಲಿ ನೀವೇನು ಮಾಡ್ಬೋದು, ಮಲ್ಟಿಪಲ್ ಕೋರ್ಸ್ಗಳನ್ನು ನೀವೇನು ಮಾಡ್ಬೋದು, ಇಲ್ಲಿ ಆ್ಯಡ್ ಮಾಡ್ಬೋದು. ಕಾಲೇಜ್ ಇರ್ಬೋದು, ಕೋರ್ಸ್ ಇರ್ಬೋದು. ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಕೊಟ್ಟಿರ್ತಾರೆ ಚಾಯ್ಸ್ ಎಂಟ್ರಿ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಚಾಯ್ಸ್ ಎಂಟ್ರಿ ಅಥವಾ ಆಪ್ಷನ್ ಎಂಟ್ರಿ ಒಳಗಡೆ ನಿಮಗೆ ರ್ಯಾಂಕ್ ನಂಬರ್ ಬಂದ ಮೇಲೆ ಒಂದು ಲಿಂಕ್ ಕೊಡ್ತಾರೆ. ಅಲ್ಲಿ ನೀವು ಕಾಲೇಜ್ಗಳನ್ನು, ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಬಟ್ ಆಯ್ಕೆ ಮಾಡ್ಕೊಂಡ ಮೇಲೆ ಮತ್ತೆ ಮಾಡ್ತಾರೆ, ಅದನ್ನು ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಕಾಲೇಜು, ಕೋರ್ಸ್ಗಳಿಗೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಹೌದಾ? ಸೀಟ್ ಹಂಚಿಕೆ ಮಾಡಿದ ಮೇಲೆ ಏನು ಮಾಡ್ತಾರೆ, ನಿಮಗೆ ಡೈರೆಕ್ಟ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ, ಅಂತ ಒಂದು ಅಡ್ಮಿಷನ್ ಮಾಡಿಸ್ಬೇಕು. ನಾನು ಬಂದಾಗ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ಸೊ ಇಲ್ಲಿ ಬಂದಿರುವಂಥ ಪ್ರಶ್ನೆ ಏನಪ್ಪ ಅಂದರೆ ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ನೋಡಿ, ರ್ಯಾಂಕ್ ನಂಬರ್ ಬರೋ ತನಕನೂ ಇಟ್ ಮೀನ್ಸ್ ರ್ಯಾಂಕ್ ನಂಬರ್ ಬಂದ ತಕ್ಷಣ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ರ್ಯಾಂಕ್ ನಂಬರ್ ಸಲ ಕಾಯ್ತಾ ಇದೀವಿ ನಾವು ಎಲ್ಲರೂ. ಕೀ ಉತ್ತರಗಳು ಬಂದಿರ್ಬೋದು, ಹೌದಾ? ಆದರೆ ರ್ಯಾಂಕ್ ನಂಬರ್ ಬರೋ ತನಕ ವೇಟ್ ಮಾಡ್ತಿದ್ದೀರಿ. ಒನ್ಸ್ ರ್ಯಾಂಕ್ ನಂಬರ್ ನಮಗೆ ಬಂದುಬಿಡ್ತು, ಆವಾಗಿಂದ ಅನ್ಕೊಂಬಿಡ್ರಿ ನಮ್ಮ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ. BPT ಕೌನ್ಸ್ಲಿಂಗ್ ಆರಂಭ. ಎಲ್ಲನೂ ಕೂಡ ಆನ್ಲೈನ್ ಮುಖಾಂತರ ಆಗುತ್ತೆ. ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಬೆಂಗಳೂರು ಹೋಗೋ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆಲ್ರೆಡಿ ಆಗಿಬಿಟ್ಟಿದೆ, ನಿಮ್ಮದು ಎಲ್ಲ ಆನ್ಲೈನ್ ಮುಖಾಂತರ ಆಗಿಬಿಟ್ಟಿದೆ. ಜಸ್ಟ್ ಏನಪ್ಪ ಅಂದರೆ ಇವಾಗ ನಿಮಗೆ ರ್ಯಾಂಕ್ ನಂಬರ್ ಒಂದು ಬರಬೇಕು. ರ್ಯಾಂಕ್ ನಂಬರ್ ಬಂದ ತಕ್ಷಣವೇ ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಆದಂಗೆ. ಬಟ್ ಇದಕ್ಕೆ ಯಾವುದೇ ಥರಂಥ ನೀಟಾಗಲಿ CET ಎಕ್ಸಾಮ್ ಈ ವರ್ಷದಿಂದ ಇಲ್ಲ. ಓಕೆ, ಇದು ನೀವು ಕೇಳ್ತಿರುವಂಥ ಪ್ರಶ್ನೆ. ಕೌನ್ಸ್ಲಿಂಗ್ ಯಾವಾಗ ಆರಂಭ ಹೋಗುತ್ತೆ ಅಂತ ಕೇಳ್ತಾ ಇದ್ದೀರಿ. ನೋಡಿರಿ, ಕೌನ್ಸ್ಲಿಂಗ್ ರ್ಯಾಂಕ್ ನಂಬರ್ ಬರೋದೊಂದು ಕಾಯ್ತಾ ಇದ್ದೀವಿ. ರ್ಯಾಂಕ್ ನಂಬರ್ ಬಂದ ತಕ್ಷಣವೇ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಆಗಿಬಿಡುತ್ತೆ. ಕಾಲೇಜ್ ಸೆಲೆಕ್ಷನ್ ಆರಂಭ ಆಗಿಬಿಡುತ್ತೆ, ಕೋರ್ಸ್ ಸೆಲೆಕ್ಷನ್ ಆರಂಭ ಆಗಿಬಿಡುತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನಗೆ ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು.